ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವು ಹುಣಸೂರಿನ ನಗರಸಭಾ ಮೈದಾನದಲ್ಲಿ ನಡೆದಂತಹ ಕುಸ್ತಿಯ ಬಗ್ಗೆ ಮಾಹಿತಿಯನ್ನು ಮತ್ತು ಚಿತ್ರಣವನ್ನು ಕೊಟ್ಟಿದ್ದು. ಅದರಲ್ಲಿ ನಾನು ಹೇಳಿದ್ದೆ, ಮಹಿಳಾ ಕುಸ್ತಿಪಟುಗಳು ಸಹ ಈ ಒಂದು ಕುಸ್ತಿಯಲ್ಲಿ ಭಾಗವಹಿಸಿದರು ಹುಣಸೂರಿನಲ್ಲಿ ಅಂತ. ನಮ್ಮ ದೇಶದ ಒಂದು ಕಲೆ ಕುಸ್ತಿ ಇಡೀ ವಿಶ್ವದಾದಂತಹ ಒಂದು ಸಂಚಾರವನ್ನು ಮಾಡಿತ್ತು. ದಾರಾ ಸಿಂಗ್ರವರು ಪುರುಷರಲ್ಲಿ ಹೆಸರನ್ನು ಮಾಡಿದರೆ, ಮಹಿಳಾ ಕುಸ್ತಿಪಟುಗಳು ಸಹ ನಮ್ಮ ಭಾರತದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿ ಕೀರ್ತಿಯನ್ನು ತಂದಿತ್ತು. ಹುಣಸೂರಿನಲ್ಲಿ ನಡೆದಂತಹ ಕುಸ್ತಿ ಪಂದ್ಯಾಟದಲ್ಲಿ ಒಂದು ಜೊತೆ ಮಹಿಳಾ ಕುಸ್ತಿಪಟುಗಳು ಆಡಿದರು. ಅದರ ಚಿತ್ರೀಕರಣವನ್ನು ನಾನು ಮಾಡಿದ್ದೇನೆ. ಈ ಸಂಚಿಕೆಯಲ್ಲಿ ಅದನ್ನು ತೋರಿಸ್ತಾ ಇದ್ದೇನೆ. ಶ್ರೀಮತಿ ರೇಣುಕಾ ದಯಾನಂದ್ರವರು ಅದಕ್ಕೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ನಮಗೆ ಬಹಳ ಸಂತೋಷ ಅಂತ ಹೇಳ್ತಾ ಬನ್ನಿ ಆ ಒಂದು ಸಣ್ಣ ಮಹಿಳಾ ಕುಸ್ತಿಪಟುಗಳ ಒಂದು ಝಲಕನ್ನು ನೋಡ್ಕೊಂಬರೋಣ ವೀಕ್ಷಕರೇ. ರೇಣುಕಾ ದಯಾನಂದರವರು ದಯಮಾಡಿ ಈ ಪೈಲ್ವಾನಗಳಿಗೆ ಆಶೀರ್ವದಿಸಲು ಅಖಾಡದ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಕುಸ್ತಿಯ ಅಖಾಡಕ್ಕೆ ಈ ಮಹಿಳಾ ಕುಸ್ತಿಪಟುಗಳನ್ನ ಪ್ರೋತ್ಸಾಹಿಸಲು ಸಮಾಜ ಸೇವಕಿ ಶ್ರೀಯುತ ರೇಣುಕಾ ದಯಾನಂದ ಮೇಡಮ್ ಅವರು ಈಗ ಅಖಾಡದ ಮೇಲೆ ಸಜ್ಜಾಗಿದ್ದಾರೆ. ಈ ಮಹಿಳಾ ಕುಸ್ತಿಪಟುಗಳನ್ನ ಪ್ರೋತ್ಸಾಹಿಸಲು ತಮ್ಮ ವೈಯಕ್ತಿಕ ಸಹಾಯ ಧನವನ್ನ ನೀಡಲು ಇಚ್ಛಿಸಿ ಈ ಅಖಾಡದ ಮೇಲೆ ಆಸೀನರಾಗಿದ್ದಾರೆ. ನೋಡಿ, ಹುಣಸೂರಿನ ಇತಿಹಾಸದಲ್ಲಿ ಮಹಿಳಾ ಕುಸ್ತಿಪಟುಗಳಿಗೆ ಪ್ರೋತ್ಸಾಹಿಸಲು ಮಹಿಳೆ ಈ ವೇದಿಕೆಯ ಈ ಅಖಾಡದ ಮೇಲೆ ಆಸೀನರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಮೇಡಮ್ ಜೋರ ಚಪ್ಪಾಳೆಯನ್ನ ಬರಲಿ. ಅವರನ್ನ ಪೈಲ್ವಾನಗಳಿಗೆ ಹುರಿದುಂಬಿಸುವಂತ ಕೆಲಸ ಮೇಡಮ್ ಅವರು ಮಾಡ್ತಿದ್ದಾರೆ. ಅಂಬಾ ತಾಯಿ ಅವ್ರಿಗೆ ಶಕ್ತಿಯನ್ನ ಕೊಡ್ಲಿ. ಕಾಣ್ತಾ ಇಲ್ಲ ಅವನು. ನೋಡಿ, ದಯವಿಟ್ಟು ಓಡಾಡ್ತಾ ಇರಬೇಕು. ನಡೀತಾ ಇರತಕ್ಕಂತ ಒಂದು ಕುಸ್ತಿ ಪಂದ್ಯಾವಳಿ, ಮಹಿಳಾ ಕುಸ್ತಿ ಪಂದ್ಯಾವಳಿ. ಇಬ್ರು ಈ ಒಂದು ಸಂದರ್ಭದಲ್ಲಿ ಹೆಣ್ಮಕ್ಳು ಹುಣಸೂರಿನಲ್ಲಿ ಬಂದು ಕುಸ್ತಿನ ಮಾಡ್ತೀನಿ ಅಂತ ಈ ಒಂದು ಮಟ್ಟಿ ಮೇಲೆ ಬಂದಿರೋದೇ ಒಂದು ಸಂತೋಷದ ವಿಷಯ. ಇದು ಅವರಿಗೆ ಒಂದು ತರಬೇತಿ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ನಡೆದಂತ ಒಂದು ಕುಸ್ತಿಯಲ್ಲಿ ಮೇಡಮ್, ನಿಮ್ಮ ಸೇವೆ ಈ ಪೈಲ್ವಾನಗಳಿಗೆ ನಿರಂತರವಾಗಿರ್ಲಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.